ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ AAPSನ ನಡೆಸ್ತಾ ಇದ್ದರೆ ನಿಮ್ಮ ಹತ್ರ ಪೇ ನಿಯರ್ ಬೈ, ರ್ಯಾಪಿ ಪೇ ಮತ್ತು ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಮತ್ತು ಫಿನೋ ಪೇಮೆಂಟ್ ಬ್ಯಾಂಕು ಈ ಥರ ಪ್ರೈವೇಟಾಗಿ ನೀವು ನಿಮ್ಮ ಅಂಗಡಿಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಗ್ರಾಹಕರಿಗೆ ನೀವು ಹಣನ ವರ್ಗಾವಣೆ ಮಾಡಿಕೊಟ್ಟು ಅರ್ನು ಮಾಡ್ತಾಯಿದ್ರೆ ನಿಮಗೀಗ ಹೊಸ ನಿಯಮ ಬಂದಿದೆ ಸ್ನೇಹಿತರೆ. ಅದೇನು ಹೊಸ ನಿಯಮ ಅಂತಂದರೆ, ನೀವು ಇನ್ನೂ 3 ಮಂತ್ ಬಿಫೋರ್ ಅಂದರೆ ಜೂನ್ 1ರಿಂದ ನೀವು ಕಡ್ಡಾಯವಾಗಿ IABF ಎಕ್ಸಾಮ್ನ ಪಾಸ್ ಮಾಡಬೇಕಾಗತ್ತೆ. ಅದು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ, ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ನ ಚೇಂಜ್ ಮಾಡಬೇಕಾಗತ್ತೆ. ಈಗಿರೋ ಬಯೋಮೆಟ್ರಿಕ್ ಡಿವೈಸಲ್ಲಿ ಸೆಕ್ಯೂರಿಟಿ ಕಮ್ಮಿ ಇರೋದ್ರಿಂದ L0 ಡಿವೈಸ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಮತ್ತು L1 ಡಿವೈಸ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನೀವು ಈ ಎರಡನ್ನು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಮೇನ್ ಪೇಜಲ್ಲಿ ಬಂದಿದ್ದೀನಿ. IABF ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಎಫೆಕ್ಟಿವ್ ಏಪ್ರಿಲ್ 2024 ಟ್ರೈನಿಂಗ್ ಆಫ್ ದಿ BC ಏಜೆಂಟ್ ಹ್ಯಾಸ್ ಬೀನ್ ಮ್ಯಾಂಡೇಟ್ ಬೈ RBI ಬಿಫೋರ್ ಅಫೇರಿಂಗ್ ಫಾರ್ ದ BC certification examination. BC agent will now have to undergo 28 hours of training for the basic certification and 42 hours training for the advanced certification as the case may be. Only those candidates who have successfully completed the training will be eligible to offer the BC ಮತ್ತು BF ಎಕ್ಸಾಮಿನೇಷನ್ ಅಂತ ಬರ್ತಾ ಇದೆ. ಈ ನಿಯಮವು ಏಪ್ರಿಲ್ ಅಂದರೆ ಈ ತಿಂಗಳು 1ನೇ ತಾರೀಕಿಂದ ಬರ್ತಾ ಇದೆ. ನೀವೇನಾದರೂ BC ಅಂದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಆಗಬೇಕು ಅಂದರೆ ನಿಮಗೆ ಮ್ಯಾಂಡೇಟ್ರಿಯಾಗಿ ನಿಮಗೆ BC ಸರ್ಟಿಫಿಕೇಟ್ ಬೇಕೇ ಬೇಕು. ಆ BC ಸರ್ಟಿಫಿಕೇಟ್ ಯಾವ ರೀತಿ ಪಡ್ಕೊಳ್ಳೋದು ಅಂದರೆ, ನೀವು BC ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮಗೆ ಮ್ಯಾಂಡೇಟ್ರಿಯಾಗಿ ನೀವು ಒಂದು ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ. ಅಲ್ಲಿ 2 ಟೈಪ್ಸ್ ನಿಮಗೆ ಸರ್ಟಿಫಿಕೇಷನ್ ಸಿಗುತ್ತೆ. ಒಂದು ಬೇಸಿಕಾಗಿ ಸಿಗುತ್ತೆ, ಅದಕ್ಕೆ ನೀವು 28 ಗಂಟೆ ಟೈಮ್ ಟ್ರೈನಿಂಗ್ ತಗೋಬೇಕಾಗತ್ತೆ. ನಂತರ ನಿಮಗೆ ಅಡ್ವಾನ್ಸ್ ಬೇಕಾಯಿತು ಅಂತಂದರೆ 42 ಅವರ್ಸ್ ಬೇಕಾಗುತ್ತೆ ನಿಮಗೆ. ಅಂದರೆ ಇದು 4 ಡೇಸ್ದು ಒಂದು ಕೋರ್ಸ್ ಇರುತ್ತೆ, ಇನ್ನೊಂದು 6 ಡೇಸ್ದು ಇರುತ್ತೆ ಕೋರ್ಸು. ನೀವು ಇದನ್ನು ಕಂಪ್ಲೇಂಟ್ ಮಾಡ್ಕೊಂಡಾದ್ಮೇಲೆ ನೀವು BC ಏಜೆಂಟ್ಗೆ ಅರ್ಜಿ ಹಾಕ್ಬೋದು, IABF ಸರ್ಟಿಫಿಕೇಟ್ಗೆ ಅರ್ಜಿ ಹಾಕ್ಬೋದು. ಈ ಟ್ರೈನಿಂಗ್ ಮುಗಿದ ತಕ್ಷಣ ನಿಮಗೆ ಸರ್ಟಿಫಿಕೇಟ್ ಏನು ಸಿಗಲ್ಲ. ಟ್ರೈನಿಂಗು ನೀವು ಎಲಿಜಿಬಿಲಿಟಿಗೆ ಅಂದರೆ IABF ಎಕ್ಸಾಮ್ನ ಬರೆಯೋಕ್ಕೆ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಅಲ್ಲಿ ಸರ್ಟಿಫಿಕೇಟ್ನ ತಗೊಳ್ಳಿಕ್ಕೆ ಅರ್ಜಿ ಹಾಕ್ಬೋದು. ನೀವು IABF ಎಕ್ಸಾಮು ಎಲ್ಲಿ ಸಿಗುತ್ತೆ ಅಂತ ಅಂದರೆ, ನೀವು ಗೂಗಲ್ಗೆ ಬಂದ್ಬಿಟ್ಟು CSC IABF ಎಕ್ಸಾಮ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ನಿಮ್ಮ ನಿಯರೆಸ್ಟು ಯಾವುದಿದೆ ವೆನ್ಯೂ ಅದು ತೋರಿಸುತ್ತೆ. ಈಗ ಸಪೋಸ್ ನಾನು ನಿಮ್ಗೊಂದು ಲೈವಾಗಿ ತೋರಿಸ್ತೀನಿ. ಈಗ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನಿಯರೆಸ್ಟು ಯಾವುದಿದೆ, ನೀವು ಎಕ್ಸಾಮ್ ಬರೆಯೋ ಸ್ಥಳ ಫೈಂಡ್ ಆಗುತ್ತೆ. ನೀವು ಇಲ್ಲಿ ಹೋಗಿ ನೀವು ಅವ್ರನ್ನ ಕೇಳಿದ್ರೆ ನೀವು ಡೀಟೇಲ್ಸ್ ಆಗಿ ಅವರು ಹೇಳ್ತಾರೆ. ಇದು ಮ್ಯಾಂಡೇಟ್ರಿ ಸ್ನೇಹಿತರೆ. ಎಲ್ಲರೂ ನೀವೇನಾದರೂ BC ಕರೆಸ್ಪಾಂಡೆನ್ಸ್ ಅಂದರೆ ಥರ್ಡ್ ಪಾರ್ಟಿ, ನೀವು ಅಂದರೆ 3ನೇ ವ್ಯಕ್ತಿ ಮುಖಾಂತರ ನೀವು ಆ್ಯಪ್ನ ಬಳಸ್ಕೊಂಡು ಮನೆಯಲ್ಲೇ ಕೂತು AAPS ಮಾಡಿ ಅರ್ನ್ ಮಾಡ್ತಾಯಿದ್ರೆ ದಯವಿಟ್ಟು ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ನೀವು ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮದು ಸಡನ್ನಾಗಿ ಡಿಸೇಬಲ್ ಆಗುತ್ತೆ. NPCI, RBI ಮತ್ತು UIDAI ಈ 3 ಸೇರಿ ಮಾಡಿರ್ತಕ್ಕಂಥ ರೆಗ್ಯುಲೇಷನ್ ಇದು ಸಡನ್ನಾಗಿ ಇದು ಇನ್ನೂ ಕೂಡ ಈಗ ಮಾರ್ಚ್ 31ಕ್ಕೆ ಕೊನೆ ಆಗಬೇಕಿತ್ತು. ಯಾವುದಂದರೆ ಒಂದು ಬಯೋಮೆಟ್ರಿಕ್ ಡಿವೈಸ್ ಬಗ್ಗೆ ತಂದಿದ್ರು, ಅದು ಅರ್ಲಿ ಆಗಿರೋದ್ರಿಂದ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನು ಕೂಡ ಜೂನ್ 31ರಿಂದ L0 ಡಿವೈಸ್ಗಳನ್ನ ನಿಮಗೆ ಇದರಿಂದ ತೆಗೆದಾಕ್ತಾರೆ. ನೀವು L1 ಡಿವೈಸ್ನ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. L1 ಡಿವೈಸ್ನ ಯಾವ ರೀತಿ ಪರ್ಚೇಸ್ ಮಾಡ್ಕೊಳ್ಳೋದು ಅಂದರೆ, ನೀವು ಯಾವುದಾದ್ರೂ ನಿಮ್ಮದು ಶಾಪಿಂಗ್ ಇದಕ್ಕೆ ಓಪನ್ ಮಾಡ್ಕೊಳ್ಳಿ. ನಾನೀಗ ಅಮೆಜಾನ್ ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ L1 ಬಯೋಮೆಟ್ರಿಕ್ ಡಿವೈಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸುಮಾರು ಕಂಪ್ನಿ ಬಯೋಮೆಟ್ರಿಕ್ಗಳು ಓಪನ್ ಆಗ್ತವೆ. ಅಲ್ಲಿ ನಿಮಗೆ ಯಾವ್ದು ಬೇಕು ಆ ಬಯೋಮೆಟ್ರಿಕ್ನ ನೀವು ತಗೋಬೋದು. L0 ಡಿವೈಸ್ಗಳಿಗೆ ಇನ್ನೊಂದು 3 ತಿಂಗಳು ಟೈಮ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಒಂದು 2 ಅಪ್ಡೇಟ್ ಇತ್ತು. ಇದು ಆ ಅಪ್ಡೇಟ್ ಕೊಡಲಿಕ್ಕೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬಿ ಸಿ ಪಾಯಿಂಟ್ಗೆ ಸಂಬಂಧಪಟ್ಟಂಗೆ ನಿಮಗೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ನಮಸ್ಕಾರ ಸ್ನೇಹಿತರೆ.